ನಮಸ್ಕಾರ ಸ್ನೇಹಿತರೆ, ಇಟ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ಚಾನಲ್ನಲ್ಲಿ ಎಲ್ಲ ತರಹದ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಸ್ನ ಈ ಒಂದು ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲ ತರಹದ ಗೌರ್ಮೆಂಟ್ ಅಪಾರ್ಚುನಿಟಿ ಜಾಬ್ಸ್ ಬಗ್ಗೆ ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡಲಾಗುತ್ತದೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅರಣ್ಯ ರಕ್ಷಕ ಇಲಾಖೆಯಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ, ಎಲ್ಲ ತರಹದ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಸೊ ಒಂದು ವಿದ್ಯಾರ್ಥಿ ಆಗಲಿ, ಪ್ರಮುಖ ದಿನಾಂಕಗಳಾಗಲಿ, ವಯಸ್ಸಿನ ಸಡಿಲಿಕೆ ಆಗಲಿ, ಏಜ್ ಲಿಮಿಟ್ ಆಗಲಿ ಮತ್ತು ಹೇಗೆ ಈ ಒಂದು ಅರ್ಜಿನ ಸಲ್ಲಿಸುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. UPSSC ಅರಣ್ಯ ರಕ್ಷಕ ಇಲಾಖೆಯಲ್ಲಿ ಈ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಸೊ ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ ವೀಕ್ಷಕರೇ, ಪ್ರಮುಖ ದಿನಾಂಕಗಳು. ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿದ್ದು 30 ಜೂನ್ 2026, 30/6/2026ರಂದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಜುಲೈ ಅಂದರೆ 27, 2026ರಂದು ಈ ಒಂದು ಅರ್ಜಿ ಕೊನೆಯ ದಿನಾಂಕವಾಗಿರುತ್ತೆ. ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಕೂಡ ಅದೇ ದಿನಾಂಕವಾಗಿರುತ್ತದೆ. ಸೊ ನೀವು ಈ ಒಂದು ಅರ್ಜಿಯನ್ನು ಜುಲೈ 20ರೊಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಸೊ ಏನಾದರೂ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಏನಾದರೂ ತಿದ್ದುಪಡಿ ಇದ್ದರೆ ಅದನ್ನು 27 ಜುಲೈ ಅಂದರೆ 27/7/2026 ನೀವು ಆ ಒಂದು ಅಪ್ಲಿಕೇಶನ್ನ ಅಪ್ಡೇಟ್ ಮಾಡ್ಕೋಬೋದು. ಸೊ ಪರೀಕ್ಷೆ ದಿನಾಂಕವನ್ನು ಮತ್ತು ಅಡ್ಮಿಟ್ ಕಾರ್ಡ್, ಸೊ ಫಲಿತಾಂಶ ದಿನಾಂಕ ಇನ್ನೂ ನೇಮಕ ಮಾಡಿಲ್ಲ. ಸೊ ಇವಾಗ ಕೊಟ್ಟಿರೋದು ಜಸ್ಟ್ ಶಾರ್ಟ್ ನೋಟಿಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದು ನೋಟಿಫಿಕೇಷನ್ ಲಿಂಕ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಅಲ್ಲಿನ ಹೋಗಿ ನೀವು ನೋಡಿಕೊಳ್ಬೋದು. ಸೊ ಇದೊಂದು ಜಸ್ಟ್ ಫಾರ್ ಪ್ರೆಸೆಂಟೇಷನ್ ಪರ್ಪಸ್ ಈ ಒಂದು ಹೇಳ್ಕೊಡ್ತೇನೆ ಏನೇನು ಮಾಹಿತಿ ಇದೆ ಅಂತ. ಸೊ ಅರ್ಜಿ ಶುಲ್ಕ ನೋಡಿ, ಸಾಮಾನ್ಯ, ಜನರಲ್, OBC ಮತ್ತು EWS ಅಭ್ಯರ್ಥಿಗಳಿಗೆ ಜಸ್ಟ್ 25 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಮತ್ತು SC/ST ಅಭ್ಯರ್ಥಿಗಳಿಗೆ ಕೂಡ ಸೇಮ್ ಆಗಿರುತ್ತೆ, 25 ರೂಪಾಯಿ. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳು ಕೂಡ 25 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. ಸೊ ಈ ಒಂದು ಅಪ್ಲಿಕೇಶನ್ ಫೀನ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ಸೊ ಅದಕ್ಕೂ ಕೂಡ ಆನ್ಲೈನ್ ಮುಖಾಂತರ ಪೇಮೆಂಟ್ ಕೂಡ ಆನ್ಲೈನ್ ಮುಖಾಂತರನೇ ಮಾಡಬೇಕಾಗುತ್ತದೆ. ಸೊ ನಿಮ್ಮೊಂದು ಡೆಬಿಟ್ ಕಾರ್ಡ್ ಆಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಲಿ, or any online payments like Paytm, UPI. So through that you can apply for that. ವಯಸ್ಸಿನ ಮಿತಿ ನೋಡಿ, ಈ ಒಂದು ವಯಸ್ಸಿನ ಮಿತಿ 18ರಿಂದ 40 ಏಜ್ವರೆಗೂ ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಸೊ ವಯಸ್ಸಿನ ಸಡಿಲಿಕೆ ಬಂದು ಫಾರ್ OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ನೇಮಿಸಿರ್ತಾರೆ. ಹುದ್ದೆಗಳ ವಿವರ. ಜನರಲ್ ಅಭ್ಯರ್ಥಿಗಳಿಗೆ ಈ ಒಂದು ಅರಣ್ಯ ರಕ್ಷಕ ಇಲಾಖೆಯಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ 132 ಅಪ್ಲಿಕೇಶನ್ನ ಕರೆದಿದ್ದಾರೆ. ಮುಂದೆ EWS ಅಭ್ಯರ್ಥಿಗಳಿಗೆ 32 ಪೋಸ್ಟ್ಗಳು, OBC ಅಭ್ಯರ್ಥಿಗಳಿಗೆ 315 ಪೋಸ್ಟ್ಗಳನ್ನು ಕರೆದಿದ್ದಾರೆ. SC/ST ಅಭ್ಯರ್ಥಿಗಳಿಗೆ 218 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಮತ್ತು ಲಾಸ್ಟಲ್ಲಿ ST ಅಭ್ಯರ್ಥಿಗಳಿಗೆ 11 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಟೋಟಲಾಗಿ 708 ಹುದ್ದೆಗಳನ್ನು ನೇಮಕವನ್ನು ಮಾಡ್ತಿದ್ದಾರೆ. ಅರಣ್ಯ ರಕ್ಷಕ ಅಥವಾ ವನ್ಯಜೀವಿ ರಕ್ಷಕ ಈ ಒಂದು ಪೋಸ್ಟ್ಗೆ 708 ಪೋಸ್ಟ್ಗಳನ್ನು ಇಲ್ಲಿ ನೇಮಕವನ್ನು ಮಾಡ್ತಿದ್ದಾರೆ. ಸೊ ಇದೊಂದು ದೊಡ್ಡ ನೋಟಿಫಿಕೇಷನ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗನೆ ಈ ಒಂದು ಅರ್ಜಿನ ಸಲ್ಲಿಸಿ. ಈಗಾಗಲೇ ಅರ್ಜಿಗಳು ಸ್ಟಾರ್ಟ್ ಆಗಿದ್ದಾವೆ. ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ 12ನೇ ತರಗತಿ ಪಾಸಾಗಿರಬೇಕು ಮತ್ತು ಮಾನ್ಯವಾದ UP ಫಿಸಿಕಲ್ ಎಜುಕೇಷನ್ ಟೆಸ್ಟ್ 2025 ಅಂಕಪಟ್ಟಿಯನ್ನು ಹೊಂದಿರಬೇಕು. ಸೊ ಹೆಚ್ಚಿನ ವಿವರಗಳಿಗಾಗಿ ನಾನು ಒಂದು ನೋಟಿಫಿಕೇಷನ್ ಲಿಂಕ್ನ ಕೊಟ್ಟಿರ್ತೇನೆ. ಸೊ ಅಲ್ಲಿ ನೀವು ಹೋಗಿ ಪಡೆದುಕೊಳ್ಳಬಹುದು. ಈ ಒಂದು ಅಪ್ಲಿಕೇಶನ್ ಹೇಗೆ ಸಬ್ಮಿಟ್ ಮಾಡೋದಂತ ಇಲ್ಲಿ ಒಂದು ವಿಧಾನ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಜುಲೈ 20ರೊಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಈ ಒಂದು ಮೇನ್ ವೆಬ್ಸೈಟ್ ಲಿಂಕ್ UPSSC ಈ ಒಂದು ವೆಬ್ಸೈಟ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಆ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡಿದರೆ ಅದು ಡೈರೆಕ್ಟಾಗಿ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಲಾಗಿನ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ನ ಎಲ್ಲ ಫಿಲಪ್ ಮಾಡಿ ಲಾಸ್ಟಿಗೆ ಪೇಮೆಂಟ್ ಮಾಡಿದರೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಕಮೆಂಟ್ ಮಾಡಿ ಅಪ್ಲಿಕೇಶನಲ್ಲಿ ಹೌ ಟು ಅಪ್ಲೈ ಅಂತ. ನಾನು ಅಪ್ಲೈ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಸೊ ಇದಕ್ಕೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಒಂದು ಎತ್ತರ ಮತ್ತು ಎದೆ ಮತ್ತು ತೂಕ ಅಳತೆಯನ್ನು ತಗೋತಾರೆ. UR ಜನರಲ್ ಮತ್ತು OBC ಮತ್ತು EWS SC ಅಭ್ಯರ್ಥಿಗಳಿಗೆ
168 ಸೆಂಟಿಮೀಟರ್ ಹೈಟ್ ಕೇಳ್ತಾರೆ. ಎಸ್ ಟಿ ಅಭ್ಯರ್ಥಿಗಳಿಗೆ 160 ಸೆಂಟಿಮೀಟರ್ ಹೈಟ್ನ ಕೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಯುವ ಜನರಲ್ OBC EWS SC ST ಅಭ್ಯರ್ಥಿಗಳಿಗೆ ಹೆಣ್ಣು ಮಕ್ಕಳಿಗೆ 79ರಿಂದ 84 ಸೆಂಟಿಮೀಟರ್ ಹೈಟ್ನ ಕೇಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮುಂದೆ ಎದೆ ಅಳತೆ ನೋಡಿ. OBC EWS SC ಮತ್ತು SC ಅಭ್ಯರ್ಥಿಗಳಿಗೆ 152 ಸೆಂಟಿಮೀಟರ್ ಹೈಟ್ನ ಎದೆ ಅಳತೆನ ಕೇಳ್ತಾರೆ. ಮತ್ತು ST ಅಭ್ಯರ್ಥಿಗಳಿಗೆ 147 ಎದೆ ಅಳತೆ ಕೇಳ್ತಾರೆ. ಇನ್ನು ಹೆಣ್ಣು ಮಕ್ಕಳಿಗೆ 77ರಿಂದ 82 ಸೆಂಟಿಮೀಟರ್ ಅಳತೆ ಇರುತ್ತದೆ. ತೂಕ ಬಂದು 45ರಿಂದ 58 kg ವೇಟ್ನ ಕೇಳ್ತಾರೆ. ಮತ್ತು ಹೈಟ್ ತಕ್ಕಂಗೆ ವೇಟ್ನ ಇಲ್ಲಿ ಚೆಕ್ ಮಾಡ್ತಾರೆ. ನೋಡಿದ್ರಲ್ಲ, ಬೇಕಾಗಿರುವ ಶಾರ್ಟ್ ನೋಟಿಸಲ್ಲಿ ಕೊಟ್ಟಿರುವ ಎಲ್ಲ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಏನಾದರೂ ಕನ್ಫ್ಯೂಸಸ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಏನಾದರೂ ಅಪ್ಲೈ ಮಾಡೋದು ವಿಧಾನ ಬೇಕಾಗಿದ್ದರೆ ಹೌ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ. ಸೊ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ತರಹದ ಬೇರೆ ಥರದ ಗೌರ್ಮೆಂಟ್ ಅಪಾರ್ಚುನಿಟೀಸ್ ಜಾಬ್ಸ್ ಬಗ್ಗೆ ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನಿಮಗೂ ಕೂಡ ಈಸಿಯಾಗಿ ವಿಡಿಯೋಗಳು ಸಿಗ್ತವೆ.